ಲೈಕರ್ ಲೈಕ್ ಕೊಡು, ಶೇರ್ ಕೊಡು, ಇದು ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳು. ಇದು ನಮ್ಮ ಯೂಟ್ಯೂಬ್ ಚಾನಲ್. ನಾವಿದ್ರ ಸುರ್ಬಿ ಅಪ್ಪು. ಸುಡಿಬಿ ಅಪ್ಪ. ಅದ್ರಾಗ ಜೀವಂದು ಡ್ರಾಯಿಂಗ್ ಇದ್ದೇ ಇರ್ತದ. ಜೀವಂದ್ ಹಾಕ್ಬಾರ್ದು ನಾವು. ಅವನದು ಓನ್ ಯೂಟ್ಯೂಬ್ ಚಾನಲ್ ಮಾಡಬಾರ್ದು. ಅವನೇನೋ ಸಣ್ಣವನಿದ್ದಾನೆ, 18 ಇಯರ್ ಆಗ್ಬೇಕಂತಂತ ಹೇಳ್ತಿರ್ತಾರ. ಇಲ್ಲಾಂದ್ರೆ ಪೇರೆಂಟ್ಸ್ ಹೆಸರು ಮೇಲೆ ಮಾಡ್ಬೇಕಾಗ್ತದೆ, ಇಲ್ಲ ಅವರೇ ಮಾತಾಡ್ಬೇಕು, ಇವ್ರ ಹತ್ರ ಮಾಡಿಸ್ಬಾರ್ದು. ಅದಕ್ಕೆ ಅವ್ನು ನಮ್ಮ ಚಾನಲ್ ತೋರಿಸ್ತಿದ್ದೆ. ಅವನ ಹೆಸರು ಈಗಲೇ ನಾವು ಮಾಡಬೇಡ ಅಂತ ಹೇಳಿವಿ ಅವ್ರಿಗೂ. ಈಗ ಸದ್ಯಕ್ಕೆ ಅವ್ನಿಗೆ ಯೂಟ್ಯೂಬ್ ಅದು ಬೇಡ, ಸುಮ್ಮನೆ ನಮ್ದ್ರಾಗ ಯಾವಾಗ ಬರ್ತಾನೆ ಬರಲಿ, ಟೈಮ್ ಪಾಸಿಗೆ ಮಾಡಲಿ ಅಂತ. ಓಕೆ. ಕಂಟೆಂಟ್ ಗೈಸ್ ಅಂತ. ಕಂಟೆಂಟ್ ದಿನ ಒಂದು ಕಂಟೆಂಟ್ ಕೊಡ್ತಿದ್ದ ನೋಡ್ರಿ. ಇದು ಒಂದು ಕಂಟೆಂಟ್, ಇಮ್ಯಾಜಿನೇಷನ್. ಒಂದು ಡ್ರಾ ಮಾಡ್ಬೇಕಂದ್ರೆ ಒಂದು ಇಮ್ಯಾಜಿನೇಟಿವ್ ಮೈಂಡ್ ಇರಬೇಕು. ಏನಾದರೂ ಕಲ್ಪನೆ ನಮ್ದು ಇರಬೇಕು, ಒಂದು ವಿಚಾರ ಶಕ್ತಿ ನಮ್ಮ ತಲೆ ಓಡ್ತಿರ್ಬೇಕು. ಯಾವಾಗ ಹೊಸ 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 ಡ್ರಾ ಮಾಡ್ಬೇಕಲ್ಲ ದಿನ ಒಂದಂದ್ರೆ. ದಿನ ಒಂದೇ ಟೈಪ್ ಡ್ರಾ ಮಾಡಿರಲ್ಲ ಅವನು. ದಿನ ನೋಡ್ರಿ ಒಂದೊಂದು ಥರ ಒಂದು ತರ್ತಾನೆ ಡ್ರಾಯಿಂಗ್ಗಳು. ಒಂದೊಂದು ಸಲ ದೇವ್ರು ಅಂತಾನೆ, ಒಂದ್ಸಲ ನಾನು, ಒಂದ್ಸಲ ಅವನು, ಒಂದ್ಸಲ ಅಪ್ಪು, ಒಂದ್ಸಲ ಮಾಮನೂ ಮಾಡಿರ್ತಾನೆ. ಎಲ್ಲ ಈ ಥರ ಮನೆ ಲೇಡೀಸು. ರೋಸ್ ಮಾಡ್ತಾನೆ. ಎಲ್ಲ ಟೈಪ್ ಡ್ರಾ ಮಾಡ್ತಿರ್ತಾನೆ ಅವನು. ನಾವು ಮಾಡಂತೇಳಿವಿ. ಡ್ರಾಯಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಅಲ್ಲ, ಅದ್ರಾಗ ಹೊಸ ಹೊಸ ಡಿಸೈನ್ ಮಾಡ್ಬೇಕಂತೇಳಿ. ಆರ್ಟಿಸ್ಟ್ ಆಗಿಲ್ಲ ಅಂದರೂ ಒಂದು ಆರ್ಟ್ದು ಅಥವಾ ಒಂದು ಕ್ರಾಫ್ಟ್, ಒಂದು ಕರಿಕ್ಯುಲರ್ ಇರಬೇಕು ಹುಡುಗರಿಗಂತ. ಇಲ್ಲ ಬೋರ್ ಆಗ್ಬಿಡ್ತಾರೆ ಬರೀ ಓದಿ ಓದಿ ಅಂತೇಳಿ ನಾವು ಮೆಸೇಜ್ ಕೊಡ್ತಾ ಇದ್ದೀವಿ ನಮ್ಮ ವ್ಲಾಗಿಂದ. ಎಲ್ಲರೂ ಆರ್ಟಿಗೂ ಸಪೋರ್ಟ್ ಮಾಡಿ, ಬೈಬೇಡ್ರಿ ಓದೋದು ಅಂತೇಳಿ. ಏನು ಮಾಡ್ತಾರೋ ಸ್ವಲ್ಪ ಅವರು ಡೈವರ್ಟಾಗಿ ಮಾಡಲಿ, ಒಂದು ಸ್ವಲ್ಪ ಓದಿ ಫ್ರೀ ಟೈಮಲ್ಲಿ ಅಥವಾ ಟೈಮ್ ಮ್ಯಾನೇಜ್ ಮಾಡಿ. ಓಕೆ, ಸೊ ಲೆಟ್ಸ್ ಬಿಗಿನ್. ಏನಾದರೂ ಮಾತಾಡಲೇಬೇಕು, ಆಮೇಲೆ ಸೆನ್ಸಿಬಲ್ ಆಗಿ ಮಾತಾಡಬೇಕಾಗತ್ತೆ. ಒಂದ್ಸಲ ನಾವು ಕಿಚನ ಪಂಚಾಯತ್ ಅಂತ ಡಿಕೋಡ್ ಮಾಡಿ ಹಾಕಕ್ಕಾಗಲ್ಲ, ಯಾಕಂದ್ರೆ ಅವ್ರು ಹೇಳಿ ಹೋಗಿರೋ ಮಾತುಗಳು ಆ ಥರ ಇರುತ್ತೆ. ಸೊ ಐ ವಾಸ್ ಸ್ಪೀಕಿಂಗ್ ಅಬೌಟ್ ಮೆಚುರಿಟಿ ಆ್ಯಂಡ್ ಕಾಮನ್ ಸೆನ್ಸ್. ಸೊ ಮೆಚುರಿಟಿ ಕಮ್ಸ್ ವಿತ್ ಯೋರ್ ಎಬಿಲಿಟಿ ಟು think and accept the things and move on. That is a maturity. Accept that you cannot do anything about the things which have already happened and just move on. That is good for your own peace. And common sense is that you cannot change the past, because no one, really thinks that things will happen or go this way, but some things are written already. If you believe in destiny or God or fate or karma or any other things, because the life is full of mysteries, so you have to just let behind the past. Only then you can be peaceful and let the opposite person also to be peaceful. You have to kind of accept the person, or else just move on. There is a lot of sense or civic sense to not actually disturb a person or try to create chaos in his life. ಸೊ ಈ ಥರ ನಾನ್ ಡಿಕೋಡ್ ಮಾಡಿರೋದು ಅವ್ರು ಹೇಳಿರೋದೇನ. ಮೆಚುರಿಟಿ ಅಂತಂದ್ರೆ ಏನು? ಆಗಿರೋದು ಆಗ ಹೋಗಿದೆ, ಅದು ಶಾಶ್ವತ ಅಲ್ಲ, ಬಿಟ್ಟಾಕಿ ಅದನ್ನ. ನಿಮ್ಮ ಮನುಷ್ಯ ಇಷ್ಟ ಅಂತಂತಂದ್ರೆ ಇಷ್ಟಪಡ್ರಿ, ಇಲ್ಲ ಕಷ್ಟ ಅಂತಂತಂದ್ರೆ ನೀವು ಸೈಡ್ ಆಗಿಂದ ನಡ್ಕೊಂಡು ಹೋಗ್ಬಿಡ್ರಿ ಅಷ್ಟೆ. ಯಾಕಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರ್ಟ್ಗಳು ಮಾಡಬಾರ್ದು. ಆಲ್ರೆಡಿ ಬಹಳ ಜನ ಹರ್ಟ್ ಆಗಿನೇ ಇರ್ತಾರೆ. ಹೊರಗೆ ಅವ್ರು ಓಡಾಡ್ತಿದಾರ ಅಂತಂತಂದ್ರೆ ಅವ್ರು ಬಹಳ ಖುಷಿಯಾಗಿದ್ದಾರೆ. ಈ ತರ ನಾವ್ ಅವ್ರನ್ನ ಹರ್ಟ್ ಮಾಡೋಣ ಅಂತಂತ ವಿಚಾರಗಳು ನಾವ್ ಮಾಡಬಾರ್ದು. ನಮ್ಮ ಫ್ರಸ್ಟ್ರೇಷನ್, ನಮ್ಮ ಹರ್ಟ್ ಇತ್ತಂದ್ರೆ ಒಂದ್ ಬಾಗಿಲು ಮುಚ್ಕೊಂಡು ಒಬ್ರೇ ಅಳ್ರಿ. ಇಲ್ಲ ಅಂದ್ರೆ ದರ್ ಇಸ್ ಹೆಲ್ಪ್ ಫಾರ್ ಎವ್ರಿಥಿಂಗ್. ಯು ಕ್ಯಾನ್ ಸ್ಪೀಕ್ ವಿತ್ ಸಮ್ವನ್, ಆರ್ ದೇರ್ ಆರ್ ಸೋ ಮೆನಿ ಫ್ರೀ these kind of motivational classes or codes. Like simply watch Kicha's course, and when you're alone or you're feeling like something is going wrong, you will like him. At least you will like those words or the messages he has conveyed, because ಅವ್ರು ಹೇಳಿರೋ ಮಾತುಗಳು ಒಂದು ದೊಡ್ಡ ಬುಕ್ ಮಾಡಬಹುದು. ಅಷ್ಟು ಹೇಳಿದಾರ ಅವ್ರು. ಕಿಚ್ಚ ಕೋರ್ಸ್ ಅಂತ ತೆಗೆದ್ರೆ ಬರ್ತಾವ. ಅವಾಗ ನಿಮಗೆ ಯಾರು ಇಷ್ಟ ಅವ್ರದ್ದು ಒಂದು ಕೋರ್ಸ್ ತಕೊಂಡ್ ನೋಡ್ರಿ. ಇಲ್ಲ ಯಾರು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ಒಬ್ಬರೇ ಒಂದು ಬುಕ್ ಅಲ್ಲಿ ನಿಮ್ಗೆ ಏನೇನು ನಿಮ್ ಮನ್ಸಿಂದ ಹೊರಗೆ ಹಾಕ್ಬೇಕು ಅನ್ಸುತ್ತಲ್ಲ ಎಲ್ಲಾ ಬರೀರಿ, ಅದನ್ನ ಎಲ್ಲಾ ಓದ್ರಿ, ಅದನ್ನ ಹರಿದೋಗಿರಿ ಅಷ್ಟೇ. ಅದ್ ಬೇಕಾಗಿಲ್ಲ ನಿಮ್ಗೆ. ಅದನ್ನ ದಿನ ಇಟ್ಟಿಟ್ಟು ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯು ಹ್ಯಾವ್
ಟು ಲೆಟ್ ಔಟ್ ಆಲ್ ದೋಸ್ ಎಮೋಷನ್ಸ್ ಬಟ್ ನಾಟ್ ಆನ್ ಅನದರ್ ಪರ್ಸನ್. ಮುಂದಿನ ಮನುಷ್ಯನ ಮೇಲೆ ಲೆಟ್ ಔಟ್ ಮಾಡಬೇಡ್ರಿ. ನಿಮ್ಮ ಎಮೋಷನ್‌ಗಳು ನೀವೇ ಲೆಟ್ ಔಟ್ ಮಾಡ್ರಿ ಇನ್ ಎ ವೆರಿ ಸಿವಿಕ್ ಅಂಡ್ ಕಾಮನ್ ಸೆನ್ಸ್ ಅಲ್ಲಿ. ಆಮೇಲೆ ಇನ್ನೊಂದ್ ಹೇಳ್ತಾರೆ ಅವ್ರು, ಯಾವ್ದು ಶಾಶ್ವತ ಅಲ್ಲ. ಯಾವ ಮೈಂಡ್‌ಸೆಟ್ ಶಾಶ್ವತ ಅಲ್ಲ, ಯಾವ ಜಗಳನೂ ಶಾಶ್ವತ ಅಲ್ಲ, ಯಾವ ಒಂದ್ ಮನಸ್ತಾಪನೂ ಶಾಶ್ವತ ಅಲ್ಲ. ಬಟ್ ಶಾಶ್ವತ ಯಾವ್ದಂತಂತಂದ್ರೆ ನಾವ್ ಆಡಿರೋ ಮಾತುಗಳು. ಆ ಟೈಮಲ್ಲಿ ನಾವು ಯಾವ ತರ ಯಾರ ಮೇಲೆ ಗೂಬೆ ಕೂರಿಸ್ತಾ ಇದೀವಿ ಅಂತ ಅನ್ನೋದು ಒಂದ್ ಪ್ರಾಮುಖ್ಯತೆ ಪಡ್ದೇ ಬಿಡ್ತೈತೆ. ಯಾಕಂತಂದ್ರೆ ಆಮೇಲೆ ನಮ್ಗ್ ನೆನಪಾಗಕ್ ಸ್ಟಾರ್ಟ್ ಆಗ್ತಾವ. ಅವ್ರು ಹಿಂಗ್ ಮಾತಾಡಿದ್ರು, ಹಂಗ್ ಮಾತಾಡಿದ್ರು. ಒಮ್ಮೆ ಅನಸ್ತಿರ್ತೈತ್ ನಮ್ ಮೈಂಡಲ್ಲಿ ಲೆಟ್ ಅಸ್ ಫಾರ್ಗಿವ್ ದ ಪರ್ಸನ್ ಅಂತ. ಬಟ್ ಅವಾಗ ಅವ್ರು ಈ ತರ ಯಾಕ್ ಮಾತಾಡಿದ್ರು ಅಂತಂತೇಳಿ ನಮಗೆ ಕೆಲವೊಂದ್ ಹರ್ಟ್ ಆಗಿರ್ತವೆ. ಈಗ ನಾವು ಆಗಿರ್ಬೋದು, ನಾವು ಕೆಲವೊಂದ್ಸಲ ಒಬ್ರಿಗೆ ಹರ್ಟ್ ಆಗಂಗ್ ಮಾತಾಡಿರ್ತೀವಿ ಅಂತಂತ ಅನ್ಕೊಂಡ್ರೆ ನಾವೇ ವಾಪಸ್ ಹೋಗಿ ಅವ್ರ ಹತ್ರ ವಾಪಸ್ ಮತ್ ಮಾತಾಡ್ತೀವಿ. ಅದ್ರಲ್ಲಿ ನಾವು ಯಾವ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತಂತಲ್ಲ. ಒಂದ್ಸಲ ನಮ್ಮ ಮಾತಿನ ಮೇಲೆ ನಮಗೂ ಕಂಟ್ರೋಲ್ ಇರಲ್ಲ. ಆಮೇಲೆ ಒಂದೊಂದ್ ಏಜ್ ಅಲ್ಲಿನೂ ನಾವು ಅದನ್ನ ಜಡ್ಜ್ ಮಾಡಕ್ಕಾಗಲ್ಲ. ಒಬ್ರ ಏಜ್ ಅಲ್ಲಿ ಸಿಟ್ಟಲ್ಲಿ ಏನೋ ಒಂದ್ 2 ಮಾತ್ ಖಾರವಾಗಿ ಆಡಿರ್ಬೋದು. ಬಟ್ ಅವರ ಪರಿಸ್ಥಿತಿಗಳು, ಅವ್ರ ಮೈಂಡ್ ಸೆಟ್‌ಗೆ ಅವಾಗ ಅವ್ರಿಗೆ ಕರೆಕ್ಟ್ ಅನ್ಸಿರ್ತಾವ ಅವು. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟಾರ್ಟಿಂಗ್. ಯು ಬಿಕಮ್ ಮೆಚೂರ್ಡ್ ಅಂಡ್ ಲೆಟ್ ಇಟ್ ಗೋ, ಆರ್ ಎಲ್ಸ್ ಇಫ್ ಯು ಡೋಂಟ್ ಲೈಕ್ ದೆನ್ ಜಸ್ಟ್ ಸೇ ದಟ್ ನೀವ್ ಹೇಳ್ತಿರೋದು ನಂಗೆ ಇಷ್ಟ ಆಗ್ತಿಲ್ಲ ಅಂತಂತೇಳಿ ನೀವ್ ಎದ್ದೋಗ್ಬಿಡ್ರಿ ಅಷ್ಟೇ. ಇಲ್ಲಿ ನಿಮ್ಗಾದ್ರೆ ಹಳೆಯದನ್ನೆಲ್ಲ ಕ್ಷಮಿಸ್ಬಿಡ್ರಿ. ನೀವು ಅನ್ಕೊಳ್ರಿ, ಏನೋ ಕೆಟ್ಟ ಮೊಮೆಂಟ್‌ನಾಗ ಏನೊಂದ್ ಮಾತುಗಳು ಬಂದಾವ ಅಂತ ತಿಳ್ಕೊಳ್ರಿ. ಇಲ್ಲ ಅಂತಂದ್ರೆ ಬ್ಯಾಡ್, ನಮ್ಗ್ ಇದ್ ಸರಿ ಅಂತ ಇಲ್ಲ, ನಾವು ಜೊತೆಗಿರಕ್ಕಾಗಲ್ಲ, ಅಥವಾ ನಾ ಕ್ಷಮಿಸಿದ್ರು ನಿನ್ನ ಫರ್ಗೆಟ್ ಮಾಡಕ್ ಆಗ್ತಿಲ್ಲ ಅಂತಂತ ಹೇಳ್ಬಿಡ್ಬೇಕು ಓಪನ್ ಆಗಿ. ಯಾವುದೇ ಆಗ್ಲಿ ಒಂದು ಓಪನ್ನೆಸ್ ಆಗಿ ಮಾತಾಡ್ಬಿಡ್ಬೇಕು. ನಿಮಗೆ ಎಷ್ಟ್ ಜಾಸ್ತಿ ಅಂದ್ರೆ ಒಬ್ರಿಗೆ ಹರ್ಟ್ ಮಾಡಬಾರ್ದು. ಯಾವ ರೀಸನ್ಸ್ ಇದೆ, ಕೂತು ಮಾತಾಡಿ ಬಗೆಹರಿಸಲಾಗದೆ ಯಾವುದೋ ಒಂದು ಸೊಲ್ಯೂಷನ್ ಇಲ್ಲ. ಬಟ್ ಓನ್ಲಿ ವೆನ್ ಯು ಹ್ಯಾವ್ ದ ಮೈಂಡ್ ಸೆಟ್ ಟು ಕ್ಲಿಯರ್ ದ ಟಾಪಿಕ್. ಮತ್ತೆ ಮತ್ತೆ ಹಳೇದೇ ತಗೊಂಬಂದ್ ನಿಮ್ಗೆ ಕ್ಲಿಯರ್ ಮಾಡಕ್ ಇಷ್ಟ ಇಲ್ಲ ಅಂತಂತಂದ್ರೆ ಕೂಡ ನೀವು ಮಾತಾಡಕ್ ಬರ್ಬಾರ್ದು. ಅದಕ್ಕೇನಾಗುತ್ತೆ, ಕೆಲವು ಆಡಿದ ಮಾತುಗಳು ಮತ್ತೆ ಕೆಲವೊಂದು ನೀವು ನಡ್ಕೊಂಡ ರೀತಿಗಳು ಒಬ್ಬೊಬ್ರಿಗೆ ಸಹಾಯ ಬೇಕಂದಾಗ, ಇಲ್ಲ ಅವ್ರ ಕೆಟ್ಟ ಟೈಮಲ್ಲಿ ಇದ್ದಾಗ ನೀವು ಯಾವ ತರ ನಡ್ಕೊಂಡಿರ್ತೀರಲ್ಲ ಅದು ಅವ್ರ ತಲೆಯಲ್ಲಿ ಉಳಿದಿರುತ್ತೆ. ಅದಂಗ್ ಮಾಡಿದ್ರಲ್ಲ ನನಗೆ ಅದು ಹರ್ಟ್ ಆಯ್ತು ಅಂತ. ಇವನ್ ಅವ್ರೂನು ಓಪನ್ ಆಗಿ ಹೇಳ್ಬಿಟ್ರು, ನೀವು ಸಾಲ್ವ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಎಲ್ಲ ಮುಗಿತೈತೆ. ಇಲ್ಲಾಂದ್ರೆ ಇಲ್ಲ, ನಮ್ಗೆ ಯಾಕೋ ಸರಿನೇ ಹೊಂತಿಲ್ಲ ಅಂತಂತಂದ್ರೆ ಒಬ್ರಿಗೊಬ್ರು ಡಿಸ್ಟರ್ಬ್ ಮಾಡ್ದಂಗ್ ದೂರ ಪೀಸ್ಫುಲ್ ಆಗಿ ಇದ್ಬಿಡೋದು ಬಹಳ ಬೆಟರ್. ನೀವು ಯಾರ ಜೊತೆ ನಿಮಗ್ ಹೊಂದತಲ್ಲ ಅವ್ರ ಜೊತೆ ಆರಾಮಾಗಿ ಖುಷಿಯಾಗಿರ್ರಿ. ಬೇರೆಯವ್ರಿಗೆ ಅವ್ರ ಇಷ್ಟ ಇಲ್ಲ ಅಂತಂದ್ರೆ ನಿಮ್ ಮನಸ್ಸಿಗೆ ಅವ್ರ ಇಷ್ಟ ಇದ್ರ ಸಾಕು. ನೀವು ಅವ್ರು ಖುಷಿಯಾಗಿದ್ರೆ ಮುಗೀತು. ಅದು ಫ್ರೆಂಡ್ಸೇ ಇರ್ಲಿ, ನೇಬರ್ಸೇ ಇರ್ಲಿ, ರಿಲೇಷನ್ ಇರ್ಲಿ, ನಿಮ್ಮ ಒಂದ್ ಪಾರ್ಟ್ನರ್ ಇರ್ಲಿ, ಏನೇ ಇರ್ಲಿ ಅದು. ಇಲ್ಲ ನಿಮ್ಗೆ ಈ ತರ ಡೈವರ್ಟ್ ಆಗಕ್ ಇಷ್ಟ ಇದ್ರೆ ಪ್ರಾಣಿಗಳ ಜೊತೆ ಇರ್ರಿ. ಇದ್ರೆ ನಿಮಗೆ ಯಾರು ಬೇಕನ್ಸಲ್ಲ. ಅವ್ ಅಷ್ಟು ಹೋಲ್ ಹಾರ್ಟೆಡ್ ಆಗಿ ನಿಮ್ದೆಲ್ಲ ನನ್ಗೆ ಒಳಗ್ ಒಂದ್ಸಲ ಅನಿಸ್ತಿರ್ತತೆ, ಏನೋ ತ್ರಾಸ್, ನಂಗೇನೋ ಜೋರಾಗಿ ಹೊಡ್ಕೊತಿದ್ದೆ ಹಾರ್ಟ್ ಅಂತ. ಅವ್ನ ಹಗ್ ಮಾಡದ್ನಂತಂದ್ರೆ ಎಲ್ಲ ಸರಿ ಅನಿಸ್ತದೆ ನನಗೆ ಅಪ್ಪುನ. ಹಂಗೆ ಅದಕ್ಕೆ ನಾನು ಐ ಫೌಂಡ್ ಸೋಲೇಸ್ ಇನ್ ಹಿಮ್ ಅಂತ ಹೇಳ್ತೇನೆ ನಾನು. ಹಿ ಹ್ಯಾಸ್ ಹೀಲ್ಡ್ ಸಮಥಿಂಗ್ ಇನ್ ಮೀ ವಿಚ್ ಹಿ ಹ್ಯಾಸ್ ನಾಟ್ ಬ್ರೋಕನ್ ಅಟ್ ಆಲ್. ಗೊತ್ತಾ, ಅವು ಎಷ್ಟು ನಮ್ಮ ಲೈಫಲ್ಲಿ ಬಂದಿರ್ತಾವ ಅಂತಂದ್ರೆ ಕಾರ್ಮಿಕ್ ಸೈಕಲ್ ಇಂದ ತೆಗೆದ್ ನೋಡಿದ್ರೆ ಏನೋ ನಮ್ಮಿಂದನೂ ಆಗಿರ್ಬೋದು ಕೆಲವೊಂದ್. ಅದಕ್ಕೆ ನಾವ್ ಅನ್ಭವಿಸ್ತಿರ್ತೀವಿ ಅಂತ ಕೂಡ ನಾವ್ ಅನ್ಕೊಂಡಿರ್ತೀವಿ. ನಾವ್ ಒಬ್ರ ಮೇಲೆ ಬ್ಲೇಮ್ ಮಾಡಲ್ಲ. ಯಾಕಪ್ಪ ಈ ತರ ಹಣೆ ಬರ, ಅಯ್ಯಯ್ಯೋ ಕರ್ಮ ಅಂತ ಒಬ್ಬೊಬ್ರು ಅಂತಿರ್ತಾರೆ. ಆ ಟೈಮಲ್ಲಿ ಕೆಲವೊಂದು 4 ಲೆಗ್ಡ್ ಅನಿಮಲ್ಸ್ ನಿಮ್ ಹತ್ರ ಬಂದ್ರೆ ಅವನ್ ಹೋಲ್ ಹಾರ್ಟೆಡ್ ಆಗಿ ಅಕ್ಸೆಪ್ಟ್ ಮಾಡಿ. ಅದು ಬ್ರೀಡೆಡ್ ಡಾಗ್ ಅಂತ ಹೇಳಲ್ಲ ನಾನು, ನಮ್ ಔಟ್ಸೈಡ್ ಡಾಗ್ಸ್ ಇದಾವೆ. ಅವು ಈಗ ಹೊರಗೆ ಹೋದ್ರೆ ನನ್ ಮೇಲೆ ಜಿಗಿಯೋದು ಮಾಡ್ತಾನ, ಎಲ್ಲ ಹಿಡಿದು ಮಾಡಿ ಅವಕ್ಕೆಲ್ಲ ಮತ್ತೆ ಒಳಗ್ ಬಂದ್ ಕೈ ತೊಳ್ಕೊತೀನಿ, ಆ ಮಾತು ಬೇರೆ. ಬಟ್ ಅಪ್ಪು ಇಲ್ಲಿ ಟೈಮ್ನ ನಾನು ಹೊರಗಿನ ನಾಯಿಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಹೊರಗೆ ಇರ್ತಿದ್ದೆ ನಾನು. ಹೀಗೀಗ ಹೊರಗೆ ಕಾಣಿಸಲ್ಲ ನೀನಂತಂತಾರ, ಆ ಮಾತು ಬೇರೆ. ಯಾಕಂದ್ರೆ ಅವ್ನು ಇಲ್ಲೇ ಇದ್ದಾನ, ನಾ ಮಾತಾಡ್ತಿದ್ದೀನಿ ಇಲ್ಲಿ ಮಲ್ಕೊಂಡ ನಾನು, ನಂಗೊಬ್ರು ಯಾರೋ ಇದಾರೆ ಅಂತ ಧೈರ್ಯ. ಈ ತರ ಇರ್ತದ. ಅದಕ್ಕೆ ಯಾವ್ದೋ ಒಂದು ನಿಮ್ಗೆ ಅನಿಮಲ್ಸ್ ಇಷ್ಟ ಅಂತಂದ್ರೆ, ಇಲ್ಲ ಮನುಷ್ಯ ನಮ್ಗೆ ಇಷ್ಟ ಆಗ್ತಿಲ್ಲ, ಇಲ್ಲ ಯಾವ್ದೋ ಒಂದು ಆರ್ಟ್ ಕ್ರಾಫ್ಟ್, ಇಲ್ಲ ಒಂದು ಹೋಗಿ ಗೋ ಅಂಡ್ ಹಗ್ ಟ್ರೀ ಅಂತ ಹೇಳ್ತಾರ ಲಾಸ್ಟಿಗೆ, ಇನ್ನ ಮುಂದುವರೆದು ಹೇಳ್ಬೇಕಂದ್ರೆ. ಯಾಕಂತಂದ್ರೆ ಟ್ರೀಗುನು ಅಷ್ಟೊಂದ್ ಪವರ್ ಇದೆ. ಭೂಮಿ ತಾಯಿಯಿಂದ ಕನೆಕ್ಟ್ ಆಗಿ ಮೇಲ್ ಬರುತ್ತದು. ಯಾರು ನಿಮ್ಮನ್ನ ಹುಚ್ಚ ಅನ್ಕೊಂಬಂದು ಅನ್ಕೊಂಡ್ಲಿ ಬಿಡಿ, ರಾತ್ರಿ ಹೋಗಿ ಹಗ್ ಮಾಡ್ರಿ, ಏನೋ ಒಂದ್ ಮಾಡ್ರಿ, ಟ್ರೀ ಮಧ್ಯೆ ಹೋಗಿ ಕೂಡ್ರಿ ಅಂತಾರ. ಅದಕ್ಕೆ ಈ ತರ ಟ್ರೀಸ್ ಇಟ್ಕೊಳ್ರಿ ನಿಮ್ಮ ಒಂದ್ ಸರೌಂಡಿಂಗ್ಸ್ ಅಲ್ಲಿ ಇರೋದು. ನಿಮ್ಮ ಸಪ್ರೇಟ್ ನಿಮ್ ಮನೆಯಲ್ಲಿ ಟೆರೇಸ್ ಅಲ್ಲಿ ನಿಮ್ ಬಾಲ್ಕನಿಯಲ್ಲಿ ಒಂದ್ 4 ಟ್ರೀ, ಅವಕ್ ನೀರ್ ಹಾಕ್ರಿ, ಅದ್ರ ಮಧ್ಯ ಕುಂತ್ ನೋಡ್ರಿ ಎಷ್ಟು ಪೀಸ್ಫುಲ್ ಅನಿಸ್ತದಂತೆ. ಟ್ರೀ ಹಗ್ಗಿಂಗ್ ಅಂತಾನೆ ಒಂದು ಕಾನ್ಸೆಪ್ಟ್ ಇದೆ. ಅದು ಮಾತಾಡ್ಬೇಕಂತಂದ್ರೆ ಅದೊಂದ್ ಬೇರೆ ವ್ಲಾಗ್ ಅಲ್ಲಿ ಹೇಳ್ತೇವೆ. ಬಟ್ ಇದು ಜನರಲೈಸ್ಡ್ ಆಗಿ ಹೇಳ್ತಾ ಇದ್ದೀನಿ ನಾನು. ಸೊ ಈ ತರ ಏನಿರುತ್ತೆ, ವೆನ್ ಯು ಫೀಲಿಂಗ್ ಟು ಮಚ್ ಹರ್ಟ್, ಕ್ರೈ, write it down, share, or just hug someone or hug a thing. Hug your teddy, even if you have your old teddy, ಹಳೇದ್ ಯಾವ್ದೋ ಒಂದು ಟೆಡಿ ಬೇರ್ ತಗೊಂಡ್ ಹಗ್ ಮಾಡ್ರಿ, ಎಷ್ಟೋ ನೆಮ್ಮದಿ ಅನಿಸ್ತದೆ. ಜಾದುಕಿ ಜಪ್ಪಿ ಅಂತ ಏನಂತಾರಲ್ಲ, ಮುನ್ನಬ್ಬ MBBS ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ. ಈಗ ಜಾದುಕಿ ಜಪ್ಪಿ ದೇದೋ ಬಾಯ್ ಅಂತ ಇರ್ತಾರ ಅವ್ರು, ಸಂಜಯ್ ದತ್ ಅದ್ರಲ್ಲಿ.
ಸೊ ಆ ತರ ಒಂದು ಹಗ್ಗಿಗೂ ಬಹಳ ದೊಡ್ಡ ಪವರ್ ಇದೆ, ರಿಲೀಸಿಂಗ್ ದಿ ಸ್ಟ್ರೆಸ್ ಅಂತ. ಸೊ ಆ ತರ ನಾವು ಯಾವ್ದೋ ಒಂದು ರೆಮಿಡೀಸ್ ಯೂಸ್ ಮಾಡ್ಕೋಬೇಕು. ಒಬ್ರಿಗೊಬ್ರು ಆದಷ್ಟು ನಾವು ಹರ್ಟ್ ಮಾಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಮಾಡಿದ್ರು ಕೂಡ ಫರ್ಗಿವ್ ಮಾಡ್ರಿ, ಫರ್ಗೆಟ್ ಮಾಡ್ರಿ, ಲೆಟ್ ಗೋ ಮಾಡ್ರಿ, ಮೂವ್ ಆನ್ ಮಾಡ್ರಿ, ಪೀಸ್ಫುಲ್ ಆಗಿರ್ರಿ. ಒಟ್ಟು ಎಷ್ಟು ಪೀಸ್ಫುಲ್ ಆಗಿರ್ತಾರ ಈ ಜನರೇಷನ್ ಅಷ್ಟೇ ಒಳ್ಳೇದು ಎಲ್ಲಾರ್ಗುನು. ನಿಮ್ಮ ಪೇರೆಂಟ್ಸಿಗೆ, ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಜೊತೆಗಿರೋರ್ಗೆ, ಇಲ್ದಿರೋರ್ಗೆ ಎಲ್ಲಾರ್ಗುನು ಒಳ್ಳೇದು. ನೀವು ಎಷ್ಟು ಪೀಸ್ಫುಲ್ ಆಗಿರ್ತೀರಲ್ಲ ಅಷ್ಟ್ ನೀವು ಒಳ್ಳೆ ವೈಬ್ರೇಷನ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರ ಅಂತ. ಇವಾಗಿನ ಕಾಲದಲ್ಲಿ ವೈಬ್ರೇಷನ್ ಕೆಟ್ಟಿದೆ ಎಲ್ಲ ಕಡೆ. ಈ ತರ ಅವರವರ ಫ್ರಸ್ಟ್ರೇಷನ್ ಹೊರಗೆ ಹಾಕಿ ಹಾಕಿ ಎಲ್ಲ ನಾವು ಈ ತರ ಯಾಕೆ ಆಗೋಗಿದೆ ನಮ್ ನೇಚರ್ ಅಂತಂದ್ರು ಕೂಡ ಹ್ಯೂಮನ್ಸ್ ಕಾರಣ ಅದಕ್ಕೆ. ಅನಿಮಲ್ಸ್ ಅಷ್ಟು ಕಾರಣ ಆಗಲ್ಲ ಅವರು. ಅದೇ ಯಾಕಂದ್ರೆ ಅನಿಮಲ್ಸ್ ಅಂದ್ಕೊಳ್ಳಿ ಗಾಡ್ ಬ್ಲೆಸ್ಸಿಂಗ್ಸ್ ಇರುತ್ತೆ. ನಮಗೆ ನಾವು ತಗೋಬೇಕು ಯಾವ್ದೋ ಒಂದ್ ರೀತಿನ ಡೈಲಿ ಕರ್ಮ ಅದು ಇದು ನಮ್ದು ಏನಂತ ರಿಫ್ರೆಶ್ ಮಾಡ್ಕೊತಾನೆ ಇರ್ಬೇಕಾಗತ್ ನಾವು. ಅದಕ್ಕೆ ನಾವು ಈ ತರ ಯಾವ್ದಾದ್ರು ಒಂದು ಪಾತ್ ಹುಡ್ಕೋಬೇಕಾಗತ್ತೆ. ಮೆಡಿಟೇಷನ್ ಮಾಡೋದು ಎಲ್ಲ ಒಳ್ಳೇದೆ ಪೀಸ್ ಸಿಗ್ಬೇಕಂತಂದ್ರೆ. ಅದಕ್ಕೆ ನಾವು ನಮ್ಮ ಓನ್ ಸೆಲ್ಫ್ ಜೊತೆ ಇರ್ಬೇಕಾಗುತ್ತೆ ಫಸ್ಟ್, ಇನ್ನೊಬ್ಬರ ಜೊತೆ ಇರಕ್ಕಿನ ಮೊದಲು. ನೀವು ನಿಮ್ಮ ಸೆಲ್ಫ್ ಅಲ್ಲಿ ಖುಷಿಯಾಗಿದ್ದೀರಾ ಅಂತ ನೋಡ್ಕೋಬೇಕಾಗ್ತದೆ. ಆಮೇಲೆ ನೀವು ಇನ್ನೊಂದು ಒಬ್ಬರ ಜೊತೆ ಇರಕ್ ಸಾಧ್ಯ ಪೀಸ್ಫುಲ್ ಆಗಿ, ಹೇಳ್ಬೇಕಂದ್ರೆ ನಾನು. ಸೊ ಅದಕ್ಕೆ ಈ ತರ ಇದ್ರಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿಲ್ಲ ಅಂದ್ರೂ ಕೂಡ ನೋಡ್ರಿ, ನೋಡ್ತಾನೆ ಇರಿ, ನಾವು ಮಾತಾಡ್ತಾನೆ ಇರ್ತೀವಿ. ಇಷ್ಟ ಆಗಿಲ್ಲ ಅಂದ್ರೂ ನೋಡ್ರಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಒಂದಲ್ಲ ಒಂದಿನ ಇಷ್ಟ ಆಗ್ಬೋದು ಯಾವ್ದೋ ಒಂದ್ ಪಾಯಿಂಟ್. ಇಲ್ಲ ಅಂದ್ರೆ ಒಂದ್ ಬ್ಲೆಸ್ಸಿಂಗ್ ಕೊಡ್ರಿ. ಇಲ್ಲ ಏನೋ ಒಂದ್ ನೋಡಿನ್ ಬಿಡಪ್ಪ ಇರ್ಲಿ ಇವ ನೋಡ್ಬೇಕಾಗ್ ಬಂತಲ್ಲ ಅನ್ಕೊಂಡಾದ್ರು ನೋಡ್ರಿ, ಏನೋ ಒಂದ್ ನೋಡ್ರಿ ಅಷ್ಟೇ. ಇವನೇನ್ ಮಾಡ್ತಿದ್ದಾನಂತಂದ್ರೆ ಮೊದಲಿಂದ ಇವಾಗವರೆಗೆ ನಮ್ಮ ಡಾಗ್ಗಳು ನಮ್ಮ ಹತ್ರ ಇದು ಹತ್ತು ಅಂತ ತಿಳ್ಕೊಂಡು ಹಂಗೆಲ್ಲ ಗೊತ್ತಾಗಿ ಅಕ್ಕನ ಮಾತು ಕೇಳ್ತಾ ಇಲ್ಲ. ತಮ್ಮ ಅಕ್ಕನಿಗಿಂತ ಜೋರು ಅಂತಾರಲ್ಲ ಹಂಗಾಗೋಗೈತಿ ಈಗ. ನಾವು ಸ್ವಲ್ಪ ಇವನು ಟ್ರೈನಿಂಗಿಗೆ ಡೈರೆಕ್ಟಾಗಿ ಬಿಡ್ಬೇಕಂತ ಅಂದ್ಕೊಂಡೀವಿ. ಅದಕ್ಕೆ ನೋಡೋಣ ಏನಾಗ್ತದೆ ಅಂತೇಳಿ ಇವನು 15 ದಿನ ಹೋಗಿ ಡಾಲಿ ಅಕ್ಕ ಹತ್ರ ಕಲಿತು ಬರಲಿ ಅಂತಂತ ನಮ್ಮ ವಿಚಾರಗಳಿದ್ದಾವೆ. ಇವನು ನಮ್ಮ ಬರ್ತೇಶ್ ಹತ್ರ ಜಿಮ್ಮಿ ಇದ್ದಂಗಿದ್ದಾನೆ ಇವನಂತ. ಆ್ಯಪು, ಜಿಮ್ಮಿ, ಮಿಕ್ಕಿ ಎಲ್ಲ ಕುಡಿಯೋ ಇದರಲ್ಲಿ ನಮ್ಮ ಒಂದು ಹತ್ತಿರವಾಗಿ ಯಾವ್ಯಾವ ಡಾಗ್ಸ್ ಇದ್ದವು ನನ್ನ ಮನಸ್ಸಿಗೆ ಅವೆಲ್ಲ ವಾಪಸ್ ಬರ್ಬೇಕು. ಮತ್ತೆ ಅಕ್ಕನ ಕಡೆ ಅಂತ ಬಂದ್ಬಿಟ್ಟಾವೆ. ಅದಕ್ಕೆ 4-5 ರೂಪಾಯಿಗಳು ತಾಳಿರೋ ಒಂದು ಏನಂತಾರೆ ಮಿಂಚು, ಇವನು ಬಿಳಿ ಬಿಳಿ ಮಿಂಚಿದ್ದಂಗಿದ್ದಾನೆ. ಅದು ಇವನು ಸ್ವಲ್ಪ ಆರಾಮಿಲ್ಲ ಅಂದ್ರೆ ನಮಗೆ ಅಳು ಬರ್ತೈತೆ. ಆದ್ರೆ ಅಲ್ಲಿ ಡಾಲಿ ಅಕ್ಕ ಅಂತಿದ್ದಾಳು, ಅಕ್ಕಿ ಹತ್ರ ಸೇಫ್ ಹ್ಯಾಂಡ್ಸ್ನಾಗ ಇದ್ದಾನೆ ಅಂತ ನಮಗೆ ಗೊತ್ತು. ನಾವು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಿ ಡಾಲಿ ಅಕ್ಕನ. ಯಾರು ಮಾಡದೇ ಇರೋ ಕೆಲಸ ಒಂದು ಹೆಣ್ಣು ಮಾಡಲಿಕ್ಕೆ ಸಾಧ್ಯ ಅಂತ ತೋರಿಸಿ ಕೊಡ್ತಾ ಇರೋ ನಮ್ಮ ಟ್ರೈನ್ಡ್ ಡಾಗ್ ಡಾಲಿ. ಅದು ಹುಡುಗಿನೇ ಇದೆ, 3-4 ಇಯರ್ಸ್. ಅದಕ್ಕೆ ಬೆಲ್ಟ್ ಕಟ್ಟಿ ಇವನ್ನ ಎಷ್ಟು ಬೇಕಷ್ಟು ಕರ್ಕೊಂಡೋಗಿ ವಾಕಿಂಗ್ ವಾಪಸ್ ಕರ್ಕೊಂಬರ್ತಾ. ಅದೆಲ್ಲ ಹಳೆ ರೀಲ್ಸ್ ಎಲ್ಲ ಹಾಕಿದ್ದೀನಿ ಶಾರ್ಟ್ಸಲ್ಲಿ. ಮತ್ತೆ ಬಿಡಕ್ಕೆ ಹೋದ್ರೆ ಮತ್ತೆ ತೋರಿಸ್ತೀವಿ ಡಾಲಿನ. ನಮ್ಮ ಅದರಲ್ಲಿ ಡಾಲಿ ಭಾಳ ಇಷ್ಟ ಆಯಿತು. ಇದರಲ್ಲೇ ಟ್ರೈನ್ಡ್ ಡಾಗ್, ಅದು ಒಂದು ವೈಟ್ ಲ್ಯಾಬ್ ಡಾಲಿ. ಅದ್ರ ಕೈಲಿ ಎಲ್ಲನೂ ಸಾಧ್ಯ ಅಂತ ಅವ್ರ ಸರಿಗೆ ಭಾಳ ಒಂದು ಹೋಪ್ ಮತ್ತು ಲವ್ ಇದೆ ಡಾಲಿ ಮೇಲೆ. ಸರಿಗೆ ತುಂಬ ಇಷ್ಟವಾದ ಡಾಗ್ ಅದು ಡಾಲಿ. ಸರ್ಗೆ ಇಷ್ಟ ಆಗ್ಬೇಕಂತಂದ್ರೆ ಮತ್ತೆ ಇನ್ನು ವಿಚಾರ ಮಾಡಿರಿ, ಅವ್ರು ಅದೇ ಫೀಲ್ಡ್ನಾಗಿದ್ದಾರೆ ಅಷ್ಟು ವರ್ಷದಿಂದ ಅಂತೇಳಿವಿ. ಅದಕ್ಕೆ ನಮ್ಮನ್ನೆಲ್ಲ ಒಳ್ಳೆಯದಾಗಿ ಬರಲಿ. ಈ ಥರ ಸೋಲ್ ಟು ಸೋಲ್ ಜರ್ನಿ ಅಂತಾರೆ, ಅದು ರಿಯಲ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಆ್ಯಪು ಸ್ಟೋರಿ ನೋಡ್ತಿದ್ರೆ ಹಳೆ ಸೋಲ್ಸು ಹೊಸ ಫಾರ್ಮ್ ತೊಗೊಂಡು ವಾಪಸ್ ಬರ್ತಾವೆ ಅಂತ ಹೇಳ್ಬೋದು. ಇವನು ಈ ಥರ ಇರಲಿಲ್ಲ ಸಣ್ಣನಿದ್ದಾಗ. ಹಳೆ ವಿಡಿಯೋ ನಾನು ನೋಡ್ತಿರ್ತೀನಿ, ಎಷ್ಟು ಮುಗ್ಧವಾಗಿ ಸೈಲೆಂಟಾಗಿದ್ದ. ಫಾದರ್ ಮದರ್ ಕೂಡ ಎಲ್ಲ ಭಾಳ ಚಲೋ ಅಂತಂಥೇಳಿ ಹೇಳ್ತಿದ್ರು. ನಮ್ಮ ರಾಕಿ ಇರ್ಬೋದು, ನಮ್ಮ ಸರ್ ಇರ್ಬೋದು. ಇವನು ಸ್ವಲ್ಪ ನಮ್ಮ ಮನೇಲಿ ಈ ಥರ ಎಲ್ಲ ಡಾಗ್ಸ್ಗಳ ಪ್ರಭಾವಗಳು ಇವನ ಮೇಲೆ ಈ ಥರ ಅವ್ನು ಮಾಡ್ತಿದ್ದಾನೆ. ಆದರೆ ನಾವೆಲ್ಲ ಪ್ರೋಗ್ರಾಮ್ ರನ್ ಮಾಡ್ತಿರ್ತೀವಿ ನಮ್ಮ ಒಂದು ಜರ್ಮನ್ ಡಿವೈಸಲ್ಲಿ. ಅವ್ನು ಅನಿಮಲ್ ಪ್ರೋಗ್ರಾಮ್ಸ್ ಅಂತಲೂ ಇದ್ದೆ, ಹೀಲಿದಲ್ಲಿ ಅದು ಮಾಡ್ತಿರ್ತೇನೆ ನಾನು. ಟ್ರೈನ್ಡ್ ಡಾಗಿಂದಾನೆ ಇನ್ನೊಂದು ಟ್ರೈನ್ ಡಾಗ್ ಕಲಿಯೋಕ್ಕೆ ಸಾಧ್ಯ. ನಮ್ಮ ಭಾಷೆಗಳು ಅಥವಾ ನಮಗೆ ಎಷ್ಟು ಸಾವಕ್ಕೆ ಒಂದ್ಸಲ ಅರ್ಥ ಆಗುತ್ತೆ, ಒಂದ್ಸಲ ಆಗಲ್ಲ. ಇನ್ನು ಸಣ್ಣವನಿದ್ದಾನೆ, 9 ಮಂತ್ಸ್ ಕೂಡ ಆಗಿಲ್ಲ ಇವನಿಗೆ. ಅದ್ರಾಗ ಹಿಂಗೆ ಕಾಣಿಸ್ತಾನೆ ಅಷ್ಟೇ. ಅವನು 1 ವರ್ಷ ಅದೆಲ್ಲ ಚಲೋ ಆಗ್ತಾನಂತ ಅವ್ರು ಸರ್ ಹೇಳಿದ್ದಾರೆ. ನಾವು ಅವನ್ನ ಕಳಿಸಲ್ಲ, ವಾಪಸ್ ಕರ್ಕೊಂಬರ್ತೀವಿ. ಟೆಂಪರರಿಯಾಗಿ ಸ್ವಲ್ಪ ಹೋಗಿ ಬರಲಿ, ಅವನ ಬದಲಿ ಯಾರು ತಂಗಿ ಬರಬೇಕು ನಮ್ಮ ಜೊತೆ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಗೆ ಅಳುನೂ ಬರ್ತಿದೆ ಆ್ಯಪನ್ನು ಬಿಟ್ಟು ತಂಗಿನ ತರೋದು. ಬಟ್ ಅದು ಸ್ವಲ್ಪ ಟೆಂಪರರಿ ಚೇಂಜ್. ಎಲ್ಲರಿಗೂ ಒಳ್ಳೇದಾಗಲಿದ್ರಿ, ನಮಗೂ ಆಗಲಿ ಮನುಷ್ಯಂತೆ, ನಮಗೆ ಆ್ಯಪಿಗೂ ಎಲ್ಲ ಚಲೋ ಆಗಲಿ. ಯಾರಿಗೂ ಅನ್ನಿಸ್ಬಾರ್ದು ಹಿಂಗಾಗಿ ಜಂಗ್ಲಿ ಥರ ಮಾಡ್ತಿದ್ದಾನೆ ಅಂತಂತೇಳಿ. ಅದಕ್ಕೆ ನಮಗೆ ಅವ್ನು ಜಲ್ದಿ ಹುಷಾರಾಗಿ ಟ್ರೆಂಡ್ ಆಗಿ ಬರಲಿ ಅಂತ ನಾವು ಒಂದು ದೃಷ್ಟಿದಾಗ ಕಳಿಸ್ತಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೇನೆ ನಾನು. ವ್ಯೂವರ್ಸ್ಗಾಯ್ತು, ಅನಿಮಲ್ಸ್ಗಾಯ್ತು, ಪಕ್ಷಿ ಪ್ರಾಣಿ ಪ್ರತಿಯೊಂದು ಜೀವ ಜಂತುವಿಗೆ.